ನಮಸ್ಕಾರ ಎಲ್ಲರಿಗೂ. ಸನಾತನ ಹಿರಿಮೆಗೆ ಸ್ವಾಗತ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರೋ ಹಾಗೆ ರಾಮಾಯಣ ಅಂದ್ರೆ ರಾಮ ಮತ್ತು ಅವನ ಸಹೋದರರ ನಡುವೆ ಇರುವ ಅಪಾರವಾದ ಶ್ರದ್ಧೆ ಮತ್ತು ಭಕ್ತಿಯ ಕತೆ, ಹಾಗೂ ರಾಮ ಸೀತೆಯ ಪ್ರೇಮ ಮತ್ತು ತ್ಯಾಗದ ಕತೆ. ನಿಜ, ರಾಮಾಯಣದ ಪ್ರತಿಯೊಂದು ಅಧ್ಯಾಯದಲ್ಲೂ ಒಬ್ಬರಿಗೋಸ್ಕರ ಮತ್ತೊಬ್ಬರು ಮಾಡುವ ನಿಷ್ಕಲ್ಮಶವಾದ ತ್ಯಾಗ ತುಂಬಿದೆ. ಅದೇ ರೀತಿ ನಮ್ಮ ರಾಮಾಯಣದಲ್ಲಿ ಕಣ್ಮರೆಯಾಗಿರುವ ಒಂದು ಅತ್ಯಂತ ಪ್ರಭಾವಶಾಲಿಯಾದ ಪಾತ್ರವೂ ಇದೆ. ಅವಳ ಮೌನ ಮತ್ತು ತ್ಯಾಗದಿಂದಲೇ ರಾಮಾಯಣದ ಪ್ರಾರಂಭದ ಮುನ್ನುಡಿಯಾಯಿತೆಂದರೆ ತಪ್ಪಾಗಲಾರದು. ಆಕೆ ಬೇರೆ ಯಾರೂ ಅಲ್ಲ, ಶ್ರೀರಾಮನ ಹಿರಿಯ ಸಹೋದರಿ ಶಾಂತಾದೇವಿ. ಯಾರು ಈ ಶಾಂತಾದೇವಿ? ಶಾಂತಾಳಿಂದಲೇ ರಾಮಾಯಣದ ಮುನ್ನುಡಿ ಎಂದರೆ ಅರ್ಥವೇನು? ರಾಮಾಯಣದಲ್ಲಿ ಬೇರೆ ಎಲ್ಲಾ ಪಾತ್ರಗಳಿಗೂ ಸಿಕ್ಕಿರುವ ಮಾನ್ಯತೆ ಇವಳಿಗೇಕೆ ಸಿಗಲಿಲ್ಲ? ಈ ಎಲ್ಲಾ ಪ್ರಶ್ನೆಗೆ ಉತ್ತರ ತಿಳಿಯೋಣ ಬನ್ನಿ. ಅಯೋಧ್ಯೆಯ ಅರಮನೆಯು ಶ್ರೀರಾಮ ಮತ್ತು ಅವನ ಸಹೋದರರಾದ ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನರ ಜನನಕ್ಕೂ ಮುಂಚೆ ಒಂದು ಹೆಣ್ಣು ಮಗುವಿನ ಜನನ ಆ ಅರಮನೆಯಲ್ಲಿ ಸಂತಸ ತುಂಬಿತು. ಆಕೆಯೇ ಶಾಂತಾದೇವಿ. ಮಹಾರಾಜ ದಶರಥ ಮತ್ತು ಕೌಸಲ್ಯ ದೇವಿಯ ಮೊದಲ ಸಂತಾನ. ಶಾಂತ ಸಂಪೂರ್ಣವಾಗಿ ಆ ಹೆಸರನ್ನೇ ಪ್ರತಿಬಿಂಬಿಸುತ್ತಿದ್ದಳು. ಅವಳು ಬಾಲ್ಯದಿಂದಲೇ ಅಸಾಧಾರಣವಾದ ಜ್ಞಾನವನ್ನು ಹೊಂದಿದಳು. ವೇದಗಳ ಪಾಂಡಿತ್ಯ, ಎಲ್ಲಾ ಕಲೆಗಳಲ್ಲಿ ಕೌಶಲ್ಯ, ಧರ್ಮದಲ್ಲಿ ಅಪಾರವಾದ ನಿಷ್ಠೆ ಮತ್ತು ಯುದ್ಧ ಕೌಶಲ್ಯಗಳಲ್ಲಿ ನಿಪುಣಳಾಗಿದ್ದಳು. ದಶರಥನಿಗೆ ತನ್ನ ಪುತ್ರಿಯ ಮೇಲೆ ಅಗಾಧವಾದ ಅಭಿಮಾನ ಮತ್ತು ಪ್ರೀತಿ ಇದ್ದರೂ ಕೂಡ ತನಗೆ ಒಂದು ಗಂಡು ಸಂತಾನವಿಲ್ಲವೆಂದು ಕೊರಗುತ್ತಿದ್ದನು. ತಾನು ಎಷ್ಟೇ ಕಷ್ಟಪಟ್ಟು ಎಲ್ಲಾ ವಿದ್ಯೆಯನ್ನು ಸಂಪಾದಿಸಿದರೂ ಕೂಡ ತನ್ನ ತಂದೆಯು ಕೊರಗುತ್ತಿದ್ದುದನ್ನು ನೋಡಿ ಅವಳ ಮನಸ್ಸಿಗೆ ಸಹಿಸಲಾರದಷ್ಟು ದುಃಖವಾಗುತ್ತಿತ್ತು. ಮತ್ತು ಅವಳು ತನ್ನ ಎಲ್ಲಾ ಕರ್ತವ್ಯವನ್ನು ನಿಭಾಯಿಸಿದರೂ ಕೂಡ ಸಮಾಜ ಅವಳ ಮೌಲ್ಯಗಳನ್ನು ಗುರುತಿಸುತ್ತಿರಲಿಲ್ಲ. ಹೀಗೆ ಶಾಂತ ಹೇಳಲಾರದಷ್ಟು ನೋವನ್ನು ತನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ತನ್ನ ಮಾತೃಪಿತ್ರರನ್ನು ತೃಪ್ತಿಪಡಿಸಲು ಪ್ರಯತ್ನಿಸುತ್ತಿದ್ದಳು. ಈ ಮಧ್ಯೆ ಅಯೋಧ್ಯೆಯಿಂದ ದೂರವಿದ್ದ ಅಂಗರಾಜ್ಯದಲ್ಲಿ ಮಳೆ ಬೆಳೆ ಇಲ್ಲದೆ ನದಿಗಳೆಲ್ಲ ಒಣಗಿ ಭೀಕರ ಬರ ಬಂದಿತ್ತು. ಅಲ್ಲಿನ ಜನರೆಲ್ಲ ಹಸಿವಿನಿಂದ ನರಳುತ್ತಿದ್ದರು. ಇದನ್ನೆಲ್ಲ ನೋಡಿದ ಅಂಗರಾಜ್ಯದ ಮಹಾರಾಜನಾದ ರೋಮಪಾದನು ಋಷಿಗಳ ಸಲಹೆ ಬೇಡಿದನು. ಆಗ ಎಲ್ಲ ಋಷಿ ಮುನಿಗಳು ಈ ಸಂಕಷ್ಟವನ್ನು ಪಾರು ಮಾಡುವ ಶಕ್ತಿ ಇರುವುದು ಕೇವಲ ಪರಮ ಪವಿತ್ರವಾದ ಬ್ರಹ್ಮ ಋಷಿಗೆ ಮಾತ್ರ. ಅವರ ಮನಸ್ಸು ಯಾವುದೇ ಕಲ್ಮಶವಿಲ್ಲದೆ ನಿಶ್ಚಲವಾಗಿರಬೇಕು ಮತ್ತು ಅವರು ಇಹಲೋಕದ ಆಸೆ ಮೋಹಗಳಿಂದ ದೂರವಿರಬೇಕು ಎಂದರು. ಹಾಗೆ ಇರುವ ಋಷಿ ಎಂದರೆ ಕೇವಲ ಋಷಿ ಶೃಂಗ, ಋಷಿ ವಿಭಾಂಡಕರ ಪುತ್ರ. ಆದರೆ ಋಷಿ ಶೃಂಗರನ್ನು ಋಷ್ಯಂಗ ಪರ್ವತದಿಂದ ಹೇಗೆ ಹೊರತರಬೇಕು ಎಂಬುವುದೇ ಒಂದು ಯಕ್ಷ ಪ್ರಶ್ನೆಯಾಗಿತ್ತು. ಏಕೆಂದರೆ ಋಷಿ ಶೃಂಗರ ತಂದೆಯಾದ ವಿಭಾಂಡಕರಿಗೆ ತಾನು ಬ್ರಹ್ಮ ಋಷಿಯಾಗಬೇಕೆಂದು ಅತಿ ದೊಡ್ಡ ಅಭಿಲಾಷೆ ಇತ್ತು. ಅದಕ್ಕಾಗಿ ಅವರು ಕಠಿಣವಾದ ತಪಸ್ಸನ್ನು ಕೈಗೊಂಡಿದ್ದರು. ಇದರಿಂದ ವಿಭಾಂಡಕರು ಬ್ರಹ್ಮದೇವನಿಂದ ವರ ಪಡೆದು ಬಹಳ ಶಕ್ತಿಶಾಲಿಯಾಗುತ್ತಿದ್ದರು. ಇದನ್ನರಿತ ಇಂದ್ರದೇವನು ಕಳವಳಗೊಂಡು ತನ್ನ ಅಪ್ಸರೆಗಳಲ್ಲಿ ಒಬ್ಬಳಾದ ಊರ್ವಶಿಯನ್ನು ವಿಭಾಂಡಕರ ತಪಸ್ಸನ್ನು ಭಂಗಗೊಳಿಸಲು ಕಳುಹಿಸಿದನು. ಇದರ ಪರಿಣಾಮವಾಗಿ ವಿಭಾಂಡಕರ ತಪಸ್ಸು ಭಂಗವಾಗಿ ಋಷಿಶೃಂಗರು ಜನಿಸಿದರು. ಋಷಿಶೃಂಗರು ಜನಿಸಿದ ನಂತರ ಊರ್ವಶಿ ತನ್ನ ಮಗುವನ್ನು ವಿಭಾಂಡಕರಿಗೆ ಒಪ್ಪಿಸಿ ದೇವಲೋಕಕ್ಕೆ ಹಿಂತಿರುಗಿದಳು. ತಾನು ಮೋಸ ಹೋದದ್ದನ್ನು ಅರಿತ ವಿಭಾಂಡಕರು ಸ್ತ್ರೀಯರ ಮೇಲೆ ದ್ವೇಷ ಬೆಳೆಸಿಕೊಂಡರು. ತಾನು ಮಾಡಲಾಗದ ಕಾರ್ಯವನ್ನು ತನ್ನ ಪುತ್ರನಾದರೂ ಸಾಧಿಸಲಿ ಎಂದು ಬಯಸಿದ ವಿಭಾಂಡಕರು ತನ್ನ ಮಗನನ್ನು ಬೆಳೆಸುವಾಗ ಸ್ತ್ರೀಯರ ಅಸ್ತಿತ್ವವನ್ನು ಮರೆಮಾಚಿದರು. ಅದಕ್ಕಾಗಿ ತನ್ನ ತಪಶಕ್ತಿಯನ್ನೆಲ್ಲ ಬಳಸಿ ಋಷ್ಯಂಗ ಪರ್ವತದಲ್ಲಿ ಮಾಯಾಜಾಲವನ್ನು ನಿರ್ಮಿಸಿ ಅಲ್ಲಿಗೆ ಯಾವುದೇ ಸ್ತ್ರೀ ಜಾತಿಯ ಪ್ರಾಣಿ, ಪಕ್ಷಿ ಅಥವಾ ಸ್ತ್ರೀ ಹೋಗಬಾರದೆಂದು ನಿರ್ಬಂಧಿಸಿದರು. ಒಂದು ವೇಳೆ ಆ ಪರ್ವತಕ್ಕೆ ಸ್ತ್ರೀ ಹೋದರೂ ಕೂಡ ಅವರು ಅಲ್ಲಿಯೇ ಸಾವನ್ನಪ್ಪುತ್ತಿದ್ದರು. ಹೀಗಾಗಿ ಋಷಿಶೃಂಗರು ಯಾವುದೇ ಮಾನವ ಸಂಪರ್ಕವಿಲ್ಲದೆ ಬೆಳೆದು ಬ್ರಹ್ಮ ಋಷಿಯಾಗಲು ತಪಸ್ಸನ್ನು ಮಾಡಿ ಅದನ್ನು ಸಾಧಿಸಿದರು. ಆದರೆ ಅವರು ಕೇವಲ ತನ್ನ ತಂದೆಯನ್ನು ಮಾತ್ರ ನೋಡಿದ್ದರಿಂದ ಆ ಪರ್ವತವನ್ನು ಬಿಟ್ಟು ಹೊರಬರಲು ಒಪ್ಪದೆ ಅಲ್ಲಿಯೇ ಪ್ರಾಣಿ ಪಕ್ಷಿಗಳ ನಡುವೆ ವಾಸಿಸುತ್ತಿದ್ದರು. ಇದೇ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಗುರು ವಸಿಷ್ಠರಿಂದ ಋಷಿಶೃಂಗರ ಬಗ್ಗೆ ತಿಳಿದ ದಶರಥನು ಅವರನ್ನು ಕರೆತಂದು ಪುತ್ರಕಾಮೇಷ್ಟಿ ಯಾಗ ಮಾಡಿಸಬೇಕೆಂದು ಚಿಂತಿಸುತ್ತಿದ್ದನು. ಆದರೆ ಋಷಿಶೃಂಗರನ್ನು ಕರೆತರುವುದು ಸುಲಭದ ಕೆಲಸವಲ್ಲವೆಂದು ಅರಿತ ದಶರಥನು ಕಳವಳಗೊಂಡನು. ಇದನ್ನರಿತ ಶಾಂತ ತನ್ನ ತಂದೆಯ ಆಕಾಂಕ್ಷೆಯನ್ನು ಪೂರ್ತಿ ಮಾಡುವ ಸಲುವಾಗಿ ತಾನು ಋಷಿಶೃಂಗರನ್ನು ಕರೆತರುತ್ತೇನೆ ಎಂದು ಹೇಳಿ ತನ್ನ ಪರಿವಾರಕ್ಕೆ ವಿದಾಯ ತಿಳಿಸಿ ಹೊರಟಳು. ಆಕೆ ಋಷ್ಯಂಗ ಪರ್ವತದ ಬಳಿ ಬಂದು ಋಷಿಶೃಂಗರನ್ನು ಒಲಿಸಿಕೊಳ್ಳಲು ಭಕ್ತಿ ಮತ್ತು ಶ್ರದ್ಧೆಯಿಂದ ಸಂಕಲ್ಪ ಮಾಡಿ ತಪಸ್ಸನ್ನು ಕೈಗೊಂಡಳು. ಹೀಗೆ ಸ್ವಲ್ಪ ಸಮಯದ ನಂತರ ಶಾಂತಾಳ ದೃಢ ಸಂಕಲ್ಪ ಮತ್ತು ಶ್ರದ್ಧೆಯನ್ನು ನೋಡಿ ಅವಳಿಗೆ ಮನಸೋತು ಋಷಿಶೃಂಗರು ಅವಳನ್ನು ವಿವಾಹವಾದರು. ಹೀಗೆ ಒಂದು ದಿನ ಶಾಂತ ಋಷಿಶೃಂಗರ ಬಳಿ ಬಂದು, ನಿಮ್ಮ ಎಲ್ಲಾ ವಿದ್ಯೆ ಮತ್ತು ಶಕ್ತಿ ಲೋಕ ಕಲ್ಯಾಣಕ್ಕೆ ಉಪಯೋಗವಾಗದಿದ್ದರೆ ಇಷ್ಟೆಲ್ಲ ವಿದ್ಯೆಗೆ ಏನು ಪ್ರಯೋಜನವಿದೆ ಎಂದು ಪ್ರಶ್ನಿಸಿದಳು. ನಿಮ್ಮ ವಿದ್ಯೆಯನ್ನು ಲೋಕ ಕಲ್ಯಾಣಕ್ಕಾಗಿ ಉಪಯೋಗಿಸಿ ಎಂದು ಸಲಹೆ ನೀಡಿದಳು. ಆಗ ತನ್ನ ಪತ್ನಿಯ ಸಲಹೆಯನ್ನು
ಆಜ್ಞೆಯಂತೆ ಋಷಿಶೃಂಗರು ಮೊದಲಿಗೆ ಅಂಗರಾಜ್ಯಕ್ಕೆ ಬಂದು ವರುಣ ಯಾಗವನ್ನು ಮಾಡಿ ಮಳೆ ಬರುವಂತೆ ಮಾಡಿ ಅಲ್ಲಿನ ಬರ ಪರಿಹಾರವಾಗುವಂತೆ ಮಾಡಿದರು. ನಂತರ ಋಷಿಶೃಂಗರು ಅಯೋಧ್ಯೆಗೆ ತನ್ನ ಪತ್ನಿಯೊಂದಿಗೆ ಬಂದು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಅದರ ಅಗ್ನಿಕುಂಡದಿಂದ 2 ದಿವ್ಯ ಹಣ್ಣುಗಳನ್ನು ಪಡೆದು ಅದನ್ನು ದಶರಥನಿಗೆ ನೀಡಿದರು. ಆ 2 ಹಣ್ಣುಗಳಲ್ಲಿ ಒಂದು ತನ್ನ ಹಿರಿಯ ಪತ್ನಿಯಾದ ರಾಣಿ ಕೌಸಲ್ಯಾದೇವಿಗೆ ಮತ್ತು 2ನೇ ಹಣ್ಣನ್ನು ತನ್ನ 2ನೇ ಪತ್ನಿಯಾದ ರಾಣಿ ಕೈಕೆಗೆ ನೀಡಿದನು. 3ನೇ ಪತ್ನಿಯಾದ ರಾಣಿ ಸುಮಿತ್ರಾಳಿಗೆ ಯಾವುದೇ ಹಣ್ಣು ಸಿಗದಿದ್ದನ್ನು ನೋಡಿ ಕೌಸಲ್ಯ ಮತ್ತು ಕೈಕೆ ಇಬ್ಬರು ಅವರ ಬಳಿ ಇರುವ ಹಣ್ಣನ್ನು ಸುಮಿತ್ರಾಳೊಂದಿಗೆ ಹಂಚಿಕೊಂಡರು. ಇದರಿಂದಾಗಿ ರಾಣಿ ಕೌಸಲ್ಯಾಗೆ ಶ್ರೀರಾಮನು, ರಾಣಿ ಕೈಕೆಗೆ ಭರತನು ಮತ್ತು ರಾಣಿ ಸುಮಿತ್ರಾಳಿಗೆ ಲಕ್ಷ್ಮಣ ಮತ್ತು ಶತ್ರುಘ್ನರು ಜನಿಸಿದರು. ಹೀಗೆ ಶಾಂತಾದೇವಿಯು ಅಪಾರವಾದ ಜ್ಞಾನವನ್ನು ಪಡೆದು ಒಂದು ರಾಜ್ಯವನ್ನು ಆಳುವ ಶಕ್ತಿ ಹೊಂದಿದರೂ ಕೂಡ ತನ್ನ ತಂದೆಯ ಮನೋಇಚ್ಛೆಯನ್ನು ಪೂರ್ತಿ ಮಾಡುವ ಸಲುವಾಗಿ ಒಬ್ಬ ಋಷಿಯನ್ನು ಮದುವೆಯಾಗಿ ಒಂದು ಸನ್ಯಾಸಿನಿಯಂತೆ ಜೀವನ ನಡೆಸುತ್ತಿದ್ದಳು. ಆಕೆಯ ತ್ಯಾಗ ಮತ್ತು ಭಕ್ತಿ ಯಾರೂ ಊಹಿಸಲಾರದಷ್ಟು ಎತ್ತರದಲ್ಲಿದೆ. ಅವಳ ಮೌನ ಮತ್ತು ತ್ಯಾಗದ ಶಕ್ತಿ ರಾಮಾಯಣದ ಮೂಲವಾಗಿದೆ ಎಂದರೆ ತಪ್ಪಾಗಲಾರದು. ಮತ್ತು ಶೃಂಗೇರಿಯ ಬಳಿ ಇರುವ ಕಿಗ್ಗಾ ಗ್ರಾಮ ಮೊದಲಿಗೆ ಋಷ್ಯಂಗ ಪರ್ವತವಾಗಿತ್ತು ಎಂದು ನಂಬಲಾಗಿದೆ. ಇಂದಿಗೂ ಕೂಡ ಋಷಿಶೃಂಗರ ಪ್ರತಿಮೆ ಇಲ್ಲಿದೆ. ಅಲ್ಲಿನ ದೇವಸ್ಥಾನದಲ್ಲಿ ಋಷಿಶೃಂಗರನ್ನು ಲಿಂಗದ ರೂಪದಲ್ಲಿ ಪೂಜೆ ಮಾಡುತ್ತಾರೆ. ಇದು ಶಾಂತಾದೇವಿಯ ದೃಢ ಸಂಕಲ್ಪ ಮತ್ತು ತ್ಯಾಗದ ಕತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಇದೇ ರೀತಿ ಮತ್ತಷ್ಟು ಸನಾತನ ಕಥೆಗಳನ್ನು ಕೇಳಲು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.